ಏರ್ಟೆಲ್ ಸಿಮ್ ಇದ್ದವ್ರಿಗೆ 9 ಲಕ್ಷ ಲೋನ್ ಕೇವಲ 3 ನಿಮಿಷದಲ್ಲಿ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು ಗುರು, ಏರ್ಟೆಲ್ ಸಿಮ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಹೇಗೆ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಈ ಅಪ್ಲಿಕೇಶನು ಏರ್ಟೆಲ್ ಸಿಮ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡ್ಕೋಬೋದು, ನಿಮಗೆ ಫಿನಾನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ತುಂಬ ಥರದ ಆಪ್ಷನ್ಸ್ ಅನ್ನೋದಾದರೆ ಕಾಣಿಸುತ್ತೆ. ಎಕ್ಸ್ಪ್ಲೋರ್ ಪ್ರಾಡಕ್ಟ್ಸಲ್ಲಿ ನಿಮಗೆ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಮತ್ತು ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಗೋಲ್ಡ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಫಿಕ್ಸೆಡ್ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇನ್ಸ್ಟಾ EMI ಕಾರ್ಡ್ ಅಂತಲೂ ಒಂದು ಆಪ್ಷನ್ ಅನ್ನೋದಾದರೆ ಕಾಣುತ್ತೆ. ನೀವು ಗೋಲ್ಡ್ ಎಲ್ಲ ಇಟ್ಬಿಟ್ಟು ಲೋನ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಕ್ರೆಡಿಟ್ ಕಾರ್ಡ್ ಮುಖಾಂತರನೂ ಸಾಲ ಅನ್ನೋದಾದರೆ ಪಡ್ಕೋಬೋದು. ಅಂದರೆ ನೀವೇನು ಬೇಕಿದ್ರೂ ಪರ್ಚೇಸ್ ಅನ್ನೋದಾದರೆ ಮಾಡ್ಕೋಬೋದು. ಸೇಮ್ ಕ್ರೆಡಿಟ್ ಕಾರ್ಡ್ ಥರನೇ ಯೂಸ್ ಅನ್ನೋದಾದರೆ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ಸ್ಟಾ EMI ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇನ್ಸ್ಟೆಂಟಾಗೆ ನಿಮಗೆ EMI ಕಾರ್ಡ್ ಅನ್ನೋದಾದರೆ ಕೊಟ್ಬಿಡ್ತಾರೆ. ಸೊ ಇದರಲ್ಲೂ ನೀವು ಶಾಪಿಂಗ್ ಸಮೇತ ಮಾಡ್ಕೋಬೋದು ಇದರಲ್ಲಿ ನಿಮಗೆ. ಸೊ ಲಾಸ್ಟಲ್ಲಿ ಬಿಲ್ ಪೇಮೆಂಟ್ ಮಾಡೋ ಥರ ಇರ್ತೈತೆ. ಸೊ ಈ ಥರ ನೀವು ಆರಾಮಾಗಿ ಯೂಸ್ ಅನ್ನೋದಾದ್ರೆ ಮಾಡ್ಕೋಬೋದು. ಅದು ಕ್ರೆಡಿಟ್ ಕಾರ್ಡ್ ಥರ ಯೂಸ್ ಅನ್ನೋದಾದ್ರೆ ಮಾಡ್ಕೋಬೋದು. ಮತ್ತು ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ನಿಮಗೆ ಅಪ್ ಟು 9 ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು 12.75% ಪರ್ ಹ್ಯಾನಮ್ ಥರ ಚಾರ್ಜ್ ಅನ್ನೋದಾದ್ರೆ ಮಾಡ್ತಾರೆ ಇವರು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇಲ್ಲಿ ಆ ಇಯರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈಸಿಯಾಗಿ 100% ಪೇಪರ್ಲೆಸ್ ಅಂತಂತ ಹೇಳಿದ್ದಾರೆ. ಸೊ ಆನ್ಲೈನಾಗೆ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಅಂತಂತ ಹೇಳಿದ್ದಾರೆ. ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಅನ್ನೋದಾದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 3 ನಿಮಿಷದಲ್ಲಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಅನ್ನೋದಾದರೆ ನೋಡ್ಕೋಬೋದು, ಮನಿವಿವ್ ಆಗಿರ್ಬೋದು, DMI ಫೈನಾನ್ಸ್ ಆಗಿರ್ಬೋದು, ಕ್ರೆಡಿಟ್ ಬಿ ಆಗಿರ್ಬೋದು. ಸೊ ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಅನ್ನೋದಾದರೆ ಆಗಿರ್ತಾರೆ. L&Tನೂ ಇದೆ, ಫೈಬ್ ಇದೆ, ಬಜಾಜ್ ಇದೆ. ಸೊ ಇವರೆಲ್ಲ ಟ್ರಸ್ಟೆಡ್ ಪಾರ್ಟ್ನರ್ಸ್ ಅನ್ನೋದಾದರೆ ಆಗಿರ್ತಾರೆ. ಯಾವುದೇ ಥರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನಲ್ಲಿ ನೀವು ಸಾಲಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ, ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗೆ ಲೋನ್ ಅನ್ನೋದಾದರೆ ಕೊಡ್ತಾರೆ 3 ನಿಮಿಷದಲ್ಲಿ. ನಿಮಗೆ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಇದ್ದರೆ ಸಾಕು, ಇನ್ಸ್ಟೆಂಟಾಗೆ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಯಾರು ಬೇಕಾದರೂ ಪಡ್ಕೋಬೋದು. ಏರ್ಟೆಲ್ ಸಿಮ್ ಇದ್ದವ್ರಿಗೆ ಫಸ್ಟ್ ಪ್ರಿಯಾರಿಟಿ ಅನ್ನೋದಾದರೆ ಈ ಅಪ್ಲಿಕೇಶನ್ ಕೊಡ್ತಿದೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗೆ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗೆ ಬರೋಬ್ಬರಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೆಂಕಿ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ 2 ಅಪ್ಲಿಕೇಶನ್ಸ್ನ ಯೂಸ್ ಅನ್ನೋದಾದರೆ ಮಾಡ್ತಿದ್ದೀನಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದರೆ ಆಗ್ಬೋದು. ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನೂ ಅಪ್ಲಿಕೇಶನ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಹತ್ರ ಪ್ಲೇಸ್ಟೋರ್ ಇರುತ್ತಲ್ಲ, ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಏರ್ಟೆಲ್ ಆ್ಯಪ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಕಾಣಿಸುತ್ತೆ. ಏರ್ಟೆಲ್ ಆ್ಯಪ್ ರೀಚಾರ್ಜ್ ಆ್ಯಂಡ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸುತ್ತೆ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.